ಅಖಿಲ ಕರ್ನಾಟಕ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸೇವಾ ಟ್ರಸ್ಟ್ನ ಉದ್ಘಾಟನೆ 10ನೇ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಸಲಾಯಿತು. ಕೆಆರ್ಪುರ ಸಮೀಪದ ಬಿದರಿಹಳ್ಳಿಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಯಿತು. ಈ ವೇಳೆ ಅಖಿಲ ಕರ್ನಾಟಕ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ವಿ ಕೃಷ್ಣಮೂರ್ತಿ ಮಾತನಾಡಿ, ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಗಿದೆ ಎಂದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆಶಯದಂತೆ ಜನರ ಜೀವನ ಮಟ್ಟವನ್ನು ಸುಧಾರಿಸಲು ಶಿಕ್ಷಣ ಪ್ರಮುಖ ಅಸ್ತ್ರ ಎಂದು ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಬಿಆರ್ ಮಾದೇಶ್ ತಿಳಿಸಿದರು. ಈ ಸಂದರ್ಭದಲ್ಲಿ ಟ್ರಸ್ಟ್ನ ಗೌರವಾಧ್ಯಕ್ಷ ಮಾದೇಶ್ ಎಂ, ಹೂಡಿ ರಾಮಚಂದ್ರ, ಪ್ರಧಾನ ಕಾರ್ಯದರ್ಶಿ ಬಿಆರ್ ಮಾದೇಶ್, ಭಾಗ್ಯ, ಮುನಿ ಅಂಜನಿ, ವಿಮಲಾ, ಎಸ್ ನಾಗರಾಜ್, ಚಂದ್ರಶೇಖರ್, ನಾಗರಾಜ್, ವೆಂಕಟಸ್ವಾಮಿ ಈ ವೇಳೆ ಹಾಜರಿದ್ದರು. ಇವತ್ತು ಬಹುಸಂಖ್ಯಾತಿಯಲ್ಲಿ ನಮ್ಮ ಸಮುದಾಯದ ಜನ ಮತ್ತು ಸಮಾಜದ ಜನ ಇವತ್ತು ಸೇರಿದ್ದಾರೆ. ನಾವು ಪ್ರತಿಭಾ ಪುರಸ್ಕಾರವನ್ನು ಅಚ್ಚುಕಟ್ಟಾಗಿ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಇದೇ ರೀತಿಯಾಗಿ ಸಮಾಜ ಸೇವೆಯನ್ನು ಮಾಡುತ್ತಾ ಪ್ರತಿಯೊಂದು ಗ್ರಾಮಕ್ಕೂ ಒಂದು ನೊಂದವರ ಬಾಳಿಗೆ ಬೆಳಕನ್ನು ನೀಡ್ತಾ ಇದ್ದೀವಿ. ಬೆಳಕು ಎಂಬ ಒಂದು ಅಂಶ ಇಟ್ಕೊಂಡು ನಾವು ಎಲ್ಲ ರೀತಿಯಲ್ಲೂ ಪ್ರತಿ ಗ್ರಾಮಕ್ಕೆ ಹೋಗಿ ಕಡುಬಡವರನ್ನ ಒಂದು ಸೇವೆಯನ್ನು ನೋಡಿಕೊಂಡು ಅವರಿಗೆ ಏನು ಬೇಕಂತಹ ಒಂದು ಮೂಲಭೂತ ಸೌಕರ್ಯಗಳನ್ನ ಈ ಟ್ರಸ್ಟ್ ಮುಖಾಂತರ ನಾವು ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ನಾವು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಿದಂತಹ ಎಲ್ಲ ನನ್ನ ಸಹಪಾಠಿಗಳಾದ ಎಲ್ಲ ನನ್ನ ಟೀಮ್ ವರ್ಕು, ನನ್ನ ಪದಾಧಿಕಾರಿಗಳು ಮತ್ತು ನನ್ನ ಮಹಿಳಾ ಪದಾಧಿಕಾರಿಗಳಿಗೂ ವಂದಿಸ್ತಾ, ಇವತ್ತೇನು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂತಹ ಸಾವಿರಾರು ಜನಗಳ ಮುಖಾಂತರ ಇಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದಂತಹ ಎಲ್ಲ ನನ್ನ ಸಮಾಜದ ಮತ್ತು ನನ್ನ ಸಮುದಾಯದ ಜನತೆಗೆ ನಾನು ವಂದನೆ ಹೇಳ್ತಾ ಇದ್ದೀನಿ. ಜೈ ಭಾರತ್. ಇವತ್ತು ಅಖಿಲ ಕರ್ನಾಟಕ ಬಾಬು ಜಗಜೀವನ ಸೇವಾ ಟ್ರಸ್ಟ್ನ ಒಂದು ಉದ್ಘಾಟನೆ ಹಾಗೂ ಪ್ರತಿಭಾವಂತ ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಈ ಒಂದು ಟ್ರಸ್ಟ್ನಿಂದ ಹಮ್ಮಿಕೊಂಡಿರುತ್ತೇವೆ. ಇದೊಂದು ಕಾರ್ಯಕ್ರಮಕ್ಕೆ ನೂರಾರು ಸಂಖ್ಯೆಯಲ್ಲಿ ಎಲ್ಲ ಮುಖಂಡರು ಮತ್ತು ಸಮುದಾಯದ ನಾಯಕರು, ಬಡ ವಿದ್ಯಾರ್ಥಿಗಳು ಮತ್ತು ಮಹಿಳೆಯರು ಎಲ್ಲ ಸೇರಿ ಇದೊಂದು ಕಾರ್ಯಕ್ರಮ ಬಂದು ಅಭೂತಪೂರ್ವಕ ಒಂದು ಕಾರ್ಯಕ್ರಮ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ನಿರೀಕ್ಷೆ ಇಷ್ಟು ಮಾಡಿರಲಿಲ್ಲ, ಆದರೂ ಕೂಡ ನಮ್ಮ ನಿರೀಕ್ಷೆಗೆ ಮೀರಿ ಇದೊಂದು ಟ್ರಸ್ಟಿಗೆ ಸಮಾರಂಭಕ್ಕೆ ಬಂದಿರೋದಕ್ಕೋಸ್ಕರ ಎಲ್ಲ ನಮ್ಮ ಗಣ್ಯರಿಗೆ ಹಾಗೂ ಸಮುದಾಯ ಮಕ್ಕಳು ವಂದಿಸುತ್ತಾ, ಮತ್ತು ಇದು ಟ್ರಸ್ಟ್ನ ಉದ್ದೇಶ ಏನಂದರೆ, ಇವತ್ತು ನಾವು ಪ್ರತಿ ಗ್ರಾಮದಲ್ಲಿ ಏನು ನಾವು ವಿಚಾರ ತಿಳ್ಕೊಂಡಿದ್ದೀರಿ, ಯಾವ ಮಕ್ಕಳಿಗೆ ಮತ್ತು ಮಹಿಳೆಗೆ ಏನು ಇವತ್ತು ಕೊರತೆ ಇದೆ, ಆ ಕೊರತೆ ನೀಗಿಸುವಂಥ ಕೆಲಸನ ಈ ಟ್ರಸ್ಟ್ ಮುಖಾಂತರ ಮಾಡಬೇಕಂತ ಯೋಜನೆ ಹಾಕ್ಕೊಂಡಿದ್ದೀರಿ. ಇವತ್ತು ಮಹಿಳೆಯರಿಗೆ ಒಂದು ಸೀರೆ ವಿತರಣೆ ಇರ್ಬೋದು, ಮತ್ತು ಮಕ್ಕಳಿಗೆ ಒಂದು ಪ್ರೋತ್ಸಾಹ ಧನ ಇರ್ಬೋದು, ಹಾಗೆ ಬಡ ವಿದ್ಯಾರ್ಥಿಗಳಿಗೆ ನಾವು ಪುಸ್ತಕ ವಿತರಣೆ ಇರ್ಬೋದು. ಎಲ್ಲ ನಮ್ಮ ಟ್ರಸ್ಟ್ನ ಒಬ್ಬ ಯಾರು ನಮಗೆ ಸ್ಪಾನ್ಸರ್ ಅಂದರೆ ಕೊಡುಗೆ ಕೊಟ್ಟಿರ್ತಾರೋ ಅವ್ರ ಮುಖಾಂತರ ಟ್ರಸ್ಟ್ಗೆ ನಾವು ಒಂದು ಸಮಾಜಕ್ಕೆ ಒಂದು ಕೊಡುಗೆ ಕೊಟ್ಟಿದ್ದೀರಿ.